ಸುಮ್ಮನೆ ಆ ಸೈಕಲ್ಲೇ ಬೇಡ ಅಂದ್ಬಿಟ್ಟು ಮಾರಿದ್ದಾಯ್ತು. ಸೊ ಗೈಸ್ ನೋಡಿ ಸೈಕಲ್ನ ಈ ಥರ ಕೊಟ್ಟಿದ್ದಾರೆ. ಸೊ ಗೈಸ್ ಟೈರು ಇದ್ರಲ್ಲೇನೆ ಏರ್ ಹೊಡೆದು ಕೊಟ್ಬಿಟ್ಟವ್ರು ಮೊದಲೇ. ಇದು ಸೈಕಲ್ ಬಾಕ್ಸಲ್ಲೇ ಇದ್ದಿದ್ದು, ನೋಡೋಣ ಬನ್ನಿ ಇದ್ರಲ್ಲಿ ಏನಿದೆ ಅಂತ. ಸೊ ಗೈಸ್ ಫೈನಲಿ ಇವಾಗ ನೋಡಿ ಸೈಕಲ್ ಎಲ್ಲ ನಾನೇ ಅಸೆಂಬಲ್ ಮಾಡಿದೆ. ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಕ್ರೋ ಸೈಕಲ್ನ ಆರ್ಡರ್ ಮಾಡಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ಅಂತ. ಸೊ ಅದನ್ನ ರಿವ್ಯೂ ಮಾಡೋಣ, ಅನ್ಬಾಕ್ಸಿಂಗ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಂಗೆ ನೀವು ನೋಡ್ಬೋದು, ಫ್ಲಿಪ್ಕಾರ್ಟ್ ಅವರು ಆ್ಯಕ್ಚುಲಿ ಇದು 2ನೇ ತಾರೀಕು ಕೊಡಬೇಕಾಯಿತು, ಬಟ್ ಇವತ್ತೇ ಕೊಟ್ಟರು. ಇವತ್ತು 1ನೇ ತಾರೀಕು, ಅದೇನೋ ಗೊತ್ತಿಲ್ಲ, ಬೇಗನೆ ಕೊಟ್ಟರು. ಪರವಾಗಿಲ್ಲ, ಓಕೆ. ಸೈಕಲ್ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಬರೀ ನಿಮಗೆ ಸ್ಪೇರ್ ಪಾರ್ಟ್ಸ್ಗಳು ಅದೇನೇನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಅಂತ ತೋರಿಸ್ತೀನಿ. ಸೊ ಇವೆರಡು ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಕವರು ಮತ್ತು ಇದು ಸಪ್ರೇಟ್ ನಾನು ಆರ್ಡ್ರ್ ಮಾಡಿಸ್ಕೊಂಡಿರೋದು. ಇದು ಲಾಸ್ಟ್ನೇ ಪಾರ್ಟಲ್ಲಿ ಅಸೆಂಬಲ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಹಾಗೆ ನೆಕ್ಸ್ಟು ಇಲ್ಲಿ ಒಂದು ಕಿಟ್ ಇದೆ, ಟೂಲ್ಸ್ ಕಿಟ್ಗಳು, ಆಮೇಲೆ ಆಲಂಕಿ, ಇವೆಲ್ಲ ರೆಡಿ ಮಾಡಿ ಮಡಿಕೊಂಡಿದ್ದೀನಿ. ಸೊ ಈಗ ನಿಮಗೆಲ್ಲ ಒಂದು ಡೌಟ್ ಇರುತ್ತೆ, ಹೆಂಗೆ ತರಿಸ್ತೆ 7,389 ರೂಪಾಯಿ ಸೈಕಲ್ನ, ಹೆಂಗೆ ಇದು ಎಲ್ಲ ಅಂತ. ಸೊ ಆ್ಯಕ್ಚುಲಾಗಿ ನನ್ನ ಹತ್ರ ಮೊದಲನೇ ಒಂದು ಸೈಕಲ್ ಇತ್ತು. ಸೊ ಅದು ಇದಕ್ಕಿಂತ ಚೆನ್ನಾಗಿತ್ತು. ಅದು ಫೈರ್ಫಾಕ್ಸ್ ಸೈಕಲ್, ಅದು MTVದು 29 ಇಂಚಿನ ಸೈಕಲ್. ಅದು ಅಂದರೆ ಅದ್ರ ವೀಲೇ 29 ಇಂಚು. ಸೊ ಅದು ಗೇರ್ ಸೈಕಲ್ಲು. ಒಂದು 3 ವರ್ಷವರೆಗೂ ಮೇಂಟೈನ್ ಮಾಡಿದ್ದೆ. ಹಾಗೆ ಒಂದು ಸ್ವಲ್ಪ ಗೇರೆಲ್ಲ ಶಿಫ್ಟ್ ಆಗ್ತಿರಲಿಲ್ಲ, ಎಲ್ಲ ಒಂದೊಂದು ಟೈರ್ ಎಲ್ಲ ಕ್ರ್ಯಾಕ್ ಆಗೋಗಿತ್ತು. ಸೊ ಜಾಸ್ತಿ ರಿಪೇರಿ ಬರ್ತಿತ್ತು ಹೇಳ್ಬೇಕಂದ್ರೆ. ಅದು ಇನ್ನೇ ನಾನು ತುಳಿತಾನೇ ಇರಲಿಲ್ಲ ಜಾಸ್ತಿ, ಅದು ಸುಮ್ಮನೆ ನಿಲ್ಸ್ಕೊಂಬಿಟ್ಟಿದ್ದೆ ಮನೆ ಹತ್ರ. ಸೊ ಅದಕ್ಕೇ ಸುಮ್ಮನೆ ಆ ಸೈಕಲ್ಲೇ ಬೇಡ ಅಂದ್ಬಿಟ್ಟು ಮಾರಿದ್ದಾಯಿತು. ಎಷ್ಟಕ್ಕೆ ಅಂದರೆ ಒಂದು 8,500 ರೂಪಾಯಿಗೆ ಮಾರಿದ್ದಾಯಿತು ಆ ಸೈಕಲ್ನ. ಸೊ ಅದೇ ದುಡ್ಡಲ್ಲಿ ಈ ಸೈಕಲ್ ತರಿಸಿದ್ದು ಅಷ್ಟೇ, ಇನ್ನೇನು ನಾನೇ ಬಂಡವಾಳ ಎಲ್ಲ ಹಾಕ್ಕೊಂಡು. ಓಕೆ, ಜಾಸ್ತಿ ಮಾತಾಡೋದು ಬಿಟ್ಟು ಈ ಸೈಕಲ್ನ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ, ನೋಡೋಣ ಇದು ಹೇಗಿದೆ, ಇದ್ರ ಕ್ವಾಲಿಟಿ ಎಲ್ಲ. ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಇವ್ರ ಲುಕ್ಸ್ ಎಲ್ಲ ಹೇಗಿದೆ, ಇವ್ರ ಬಿಲ್ಡ್ ಕ್ವಾಲಿಟಿ ಹೇಗಿದೆ. ಬರೀ 7,500 ರೂಪಾಯಿಗೆ ಈ ಸೈಕಲಲ್ಲಿ ಏನೇನು ಸಿಗುತ್ತೆ ಇವೆಲ್ಲ ಹೇಳ್ತಾ ಹೋಗ್ತೀನಿ ನಿಮಗೇನೆ. ಸೊ ಓಕೆ, ಇವಾಗ ಫಸ್ಟು ಇವನ್ನೆಲ್ಲ ಕಟ್ ಮಾಡೋಣ ಬನ್ನಿ. ಸೊ ಗೈಸ್ ನೋಡಿ ಸೈಕಲ್ನ ಈ ಥರ ಕೊಟ್ಟಿದ್ದಾರೆ. ಇದನ್ನ ನಾನು ಇವಾಗ ಅಸೆಂಬಲ್ ಮಾಡ್ತಾ ಹೋಗ್ತಾ ಇರ್ತೀನಿ. ಯಪ್ಪ, ಏನು ಗುರು ಈ ಥರ ಪ್ಯಾಕಿಂಗ್ ಮಾಡವ್ರೆ. ಓಕೆ, ಇಲ್ಲೆಲ್ಲ ಸ್ಟ್ರಿಪ್ಸ್ಗಳೆಲ್ಲ ಕೊಟ್ಟವ್ರೆ ಸಣ್ಣ ಸಣ್ಣದಾಗಿ. ಇದನ್ನೆಲ್ಲ ಕಟ್ ಮಾಡೋಣ ಫಸ್ಟು. ಸೊ ಗೈಸ್ ಟೈರು ಇದ್ರಲ್ಲೇ ಏರ್ ಹೊಡೆದು ಕೊಟ್ಬಿಟ್ಟವ್ರು ಮೊದಲೇ. ಪ್ಯಾಕೇಜಿಂಗ್ ಮಾತ್ರ ಬೆಂಕಿ ಊರು, ಏನು ಸಕಲಾಗಿ ಮಾಡೋರು ನೋಡಿ ಪ್ಯಾಕೇಜ್ ಮಾತ್ರ. ಸೊ ಈ ಬಾಕ್ಸಲ್ಲಿ ಅದೇನೋ ಕೊಟ್ಟವ್ರೆ, ಇದು ಸೈಕಲ್ ಬಾಕ್ಸಲ್ಲೇ ಇದ್ದಿದ್ದು, ನೋಡೋಣ ಬನ್ನಿ ಇದರಲ್ಲಿ ಏನಿದೆ ಅಂತ. ಓಕೆ, ಡಿಸ್ಕ್ ಬ್ರೇಕು ಮುಂದೆದು, ಆಮೇಲೆ ಪೆಟಲ್ಸು. ಓಕೆ, ಅಸೆಂಬಲ್ ಮಾಡೋಕ್ಕೆ ಇದು ಸ್ಪಾನರ್ ಥರ ಕೊಟ್ಟವ್ರೆ. ಆಮೇಲೆ ಆಲಂಕಿಗಳು ಕೊಟ್ಟವ್ರೆ. ಓಕೆ, ಇಷ್ಟೇ ಬಂದಿರೋದು, ಇನ್ನೇನು ಆಕ್ಸೆಸರೀಸ್ ನಮಗೇನು ಕೊಟ್ಟಿಲ್ಲ. ಸರಿ, ಇಷ್ಟೇ ಕೊಟ್ಟಿರೋದು ಸೈಕಲ್ ಕಡೆಯಿಂದ. ಓಕೆ, ಒಂದೊಂದೇ ಫಿಟ್ ಮಾಡೋಣ ಬನ್ನಿ. ಸೊ ಈ ಸೈಕಲ್ ಬಂದು 700C ಇದು MTV ಥರ ಇಲ್ಲ, ಇದು ಬರೀ ಸ್ಟ್ರೀಟ್ ಹೈಬ್ರಿಡ್ ಸೈಕಲ್. ಇದು ಏನಿಲ್ಲ ಅಂದ್ರೂ ಇದು ಒಂದು 29-30 ಇಂಚ್ವರೆಗೂ ಬರುತ್ತೆ ಇರೋದು ವೀಲ್ ಸೈಜು. ಬಟ್ ಇದು ಟ್ಯೂನ್ ಮಾಡಿರೋದು ಬರೀ ಸ್ಟ್ರೀಟಲ್ಲಿ ಓಡಾಡೋಕ್ಕೆ ಮಾತ್ರ. ಇದು ಆಫ್ ರೋಡಿಂಗ್ ಎಲ್ಲ ಆಗಲ್ಲ ಗೈಸ್, MTV ಥರ ಎಲ್ಲ ಸ್ಟ್ರಾಂಗ್ ಇಲ್ಲ, ಬಟ್ ರೋಡಲ್ಲೆಲ್ಲ ಓಡಾಡ್ಸ್ಕೊಬೋದು ಅಷ್ಟೇ. ನೋಡಿ ಆಲಂಕಿಗಳು. ಸೊ ಇದು ಅವರೇ ಕೊಟ್ಟಿರೋದು. ಇದು ಡಿಸ್ಕ್ ಬ್ರೇಕು ನಾವೇ ಅಸೆಂಬಲ್ ಮಾಡ್ಕೊಬೇಕು ಇದನ್ನು. ಓಕೆ, ಟೈರಿಂದು ಡಿಸ್ಕು ಅಸೆಂಬಲ್ ಮಾಡಿದೆ. ನೆಕ್ಸ್ಟು ಇದಕ್ಕೆ ಹಾಕ್ಬಿಡೋದು ಅಷ್ಟೇ, ಇನ್ನೇನು.
ಸೊ ಗೈಸ್ ಲುಕ್ಸ್ ನೋಡಿ ಹೆಂಗೆ ಕಾಣಿಸ್ತಿದೆ ಕ್ರೋ ಅಂತ. ಕಾಗೆ ಬ್ರ್ಯಾಂಡು, ಕಾಗೆ ಬ್ರ್ಯಾಂಡ್. ಓಕೆ, ಇವಾಗ ಹ್ಯಾಂಡಲ್ ಬಾರ್ನ ಫಿಕ್ಸ್ ಮಾಡೋಣ ಬನ್ನಿ. ಚಿನ್ ಎಲ್ಲೆಲ್ಲಿ ಏನೇನು ಬಿದ್ದಾವೆ, ವಾ ಇದೇನಿದು, ಎಲ್ಲ ವೇಸ್ಟೇಜು. ಸೊ ಇದು ಬಂದು ಸೈಕಲ್ ಹಿಂದೆ ಮುಂದೆಗೆ ಇದು ವೀಲ್ಸ್ಗಳಿಗೆ ಇದು ಹಾಕೋದು, ಏನಂತಾರೆ ಇದನ್ನು ಗೊತ್ತಿಲ್ಲ, ಒಟ್ನಲ್ಲಿ ಹಾಕ್ಬೇಕು. ಈ ಸೀಟ್ ಕ್ವಾಲಿಟಿ ನೋಡಿ ಆ್ಯಕ್ಚುಲಿ ಚೆನ್ನಾಗೇ ಇದೆ. ಸೊ ಗೈಸ್ ಇವಾಗ ಸೈಕಲು ಆಲ್ಮೋಸ್ಟ್ ಫಿಟ್ ಆಗಿದೆ. ಸೊ ಇವಾಗ ನಾನು 2 ಆಕ್ಸೆಸರೀಸ್ ಪಾರ್ಟ್ನ ನಾನು ಏನೋ ತೋರಿಸ್ತೀನಿ ಅಂದಿದ್ದೆ 2 ಡಬ್ಬದಲ್ಲಿ. ಅದೇನು ಅಂದರೆ ನೋಡಿ, ಇದೆ ಈ ಮಡ್ಗಾರ್ಡು ಮತ್ತು ಇಲ್ಲಿ ವಾಟರ್ ಬಾಟ್ಲು ಕಾಣಿಸ್ತಿದೆಯಲ್ಲ ಇದು. ಸೊ ಇವೆರಡು ಸಪ್ರೇಟು ನಾನೇ ಆರ್ಡ್ರ್ ಮಾಡಿಸ್ಕೊಂಡಿದ್ದು. ಇದಕ್ಕೂ ಒಂದು 350 ರೂಪಾಯಿ ಮೇಲಾಯಿತು. ಸೊ ಗೈಸ್ ಫೈನಲಿ ಇವಾಗ ನೋಡಿ ಸೈಕಲೆಲ್ಲ ನಾನೇ ಅಸೆಂಬಲ್ ಮಾಡಿದೆ. ಹೇಗೆ ಕಾಣಿಸ್ತಿದೆ ನೋಡಿ, ಕಮೆಂಟಾಗಿ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ನನ್ನ ಪ್ರಕಾರ 7,500 ರೂಪಾಯಿಗೆ ಇದು ವರ್ತಿದೆ. ಅಫ್ಕೋರ್ಸು ಈ ಮಡ್ಗಾರ್ಡು ಆಮೇಲೆ ಇವೆಲ್ಲ ಕೊಟ್ಟಿರಲಿಲ್ಲ. ಸೊ ನಾನೇ ಒಂದು 2 ಹಾಕಿಸ್ಕೊಂಡೆ ಆಕ್ಸೆಸರೀಸು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಚೆನ್ನಾಗಿದೆ, ಸೈಕಲ್ ಕ್ವಾಲಿಟಿ ಆಗಿರಲಿ ಎಲ್ಲ ಚೆನ್ನಾಗಿದೆ. ಆಮೇಲೆ ಇನ್ನೊಂದು, ಇದರಲ್ಲಿ ಬ್ರೇಕಿಂಗು ಚೆನ್ನಾಗಿಲ್ಲ. ಹೆಸ್ರಿಗೆ ಮಾತ್ರ ಹೇಳ್ಕೊಳಕ್ಕೆ ಡಿಸ್ಕ್ ಬ್ರೇಕು, ಆದರೆ ಸಡನ್ನಾಗಿ ಏನು ಹಿಡಿಯೋಲ್ಲ, ಏನು ಅಷ್ಟಕ್ಕಷ್ಟೇ ಅನ್ನಿಸ್ತಿದೆ. ಬ್ರೇಕ್ ಹಿಡ್ಬಿಟ್ಟು ನೋಡಿದ್ದಷ್ಟೇ. ಇವಾಗ ಪಕ್ಕ ಆ್ಯಕ್ಚುಲಾಗಿ ಆಚೆ ಹೋಗ್ಬಿಟ್ಟು ಟೆಸ್ಟ್ ಮಾಡಿ ನೋಡೋಣ ಬರೀ, ಗೊತ್ತಾಗುತ್ತೆ ಇದ್ರ ಬಂಡವಾಳ ಏನು ಅಂತ. ಸೊ ಗೈಸ್ ನಾನು ಒಂದು 3 ಕಿಲೋಮೀಟ್ರ್ ರೈಡ್ ಮಾಡ್ಕೊಂಡು ಬಂದೆ ಈ ಸೈಕಲ್ನ. ಸೊ ಇದನ್ನು ಆ್ಯಕ್ಚುಲಾಗಿ ಆಫ್ ರೋಡಿಂಗು ಇಲ್ಲ ಈ ನೋಡಿ ಈ ಥರ ಹಳ್ಳ ಕೊಳ್ಳ ಜಾಗ, ಇಂಥ ಜಾಗದಲ್ಲಂತೂ ಈ ಸೈಕಲ್ನ ಓಡ್ಸೋಕ್ಕಾಗಲ್ಲ. ಚೆನ್ನಾಗೇನೋ ಇದೆ, ಬಟ್ ಇದು ಓನ್ಲಿ ಫಾರ್ ಸ್ಟ್ರೀಟ್ ಅಷ್ಟೇ. ಇದು ಈ ಥರ ಹಳ್ಳ ಕೊಳ್ಳ ಜಾಗ, ಕಲ್ಲು ಏನಾರ ಈ ಥರ ಜಾಸ್ತಿ ಎಲ್ಲ ಇದ್ದರೆ ಇಲ್ಲಿ ಓಡ್ಸೋಕ್ಕಾಗಲ್ಲ. ಸೊ ಗೈಸ್ ರೈಡ್ ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದೆ, ನಿಮಗೇನು ಅಷ್ಟೊಂದು ಪ್ರೀಮಿಯಮು ಆ ಥರ ಎಲ್ಲ ಹೇಳೋಕ್ಕಾಗಲ್ಲ, ಒಟ್ಟಿನಲ್ಲಿ ಚೆನ್ನಾಗಿದೆ ಅಷ್ಟೇ. ಸೊ ಓವರಾಲ್ ಇದು ಬ್ರೇಕು ಅಷ್ಟೇ, ಏನು ನನಗೇನು ಅಷ್ಟೊಂದು ಸಡನ್ ಅನ್ನಿಸ್ಲಿಲ್ಲ ಗುರು. ಹೇಳ್ಕೊಳಕ್ಕೆ ಮಾತ್ರ ಡಿಸ್ಕ್ ಬ್ರೇಕ್ ಅಷ್ಟೇ. ಇದು ಏನು ಬ್ರೇಕಿಂಗ್ ಹಿಡಿದ್ರೆ ಫುಲ್ ಸಡನ್ನಾಗಿ ಅದು ನಿಂತ್ಕೊಬೇಕು. ಆ್ಯಕ್ಚುಲಿ ಇದು ನೀವು ಅದುಮ್ಕೊಂಡು ಹಿಡ್ಕೊಂಡ್ರು ಮುಂದೆ ಹೋಗ್ತಾ ಇರುತ್ತೆ. ಏನೋ ಪರವಾಗಿಲ್ಲ ಅಂಬೋದು, 7,500 ರೂಪಾಯಿಗೆ ಪರವಾಗಿಲ್ಲ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಬಟ್ ಬ್ರೇಕ್ ಒಂದು ಡಿಸಪಾಯಿಂಟ್ ಅನ್ನಿಸ್ತು ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಚೆನ್ನಾಗಿದೆ ಸೈಕಲ್ಲು, ಲುಕ್ಸಲ್ಲಾಗಲಿ ರೈಡಿಂಗ್ ಕ್ವಾಲಿಟಿ ಆಗಲಿ ಎಲ್ಲ ಚೆನ್ನಾಗಿದೆ. ಸೊ ಆಲ್ರೈಟ್ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದ್ಸತಿ ನೋಡ್ಕೊಬಿಡಿ. ಈ ಸೈಕಲ್ ಹೆಸರು ಕ್ರೋ ಸ್ಪೀಡ್ ಲೈನರ್ ಅಂತ ಈ ಸೈಕಲ್ ಹೆಸರು. ಏನೋ ನನಗೇನೋ ಅವರೇಜ್ ಅನ್ನಿಸ್ತು 7,500 ರೂಪಾಯಿಗೆ. ಓಕೆ ಗೈಸ್, ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ ಆಲ್ರೈಟ್, ಬಾಯ್ ಬಾಯ್.